ಗಂಗರಾಯವರ ಮನೆತನದಾಗ ದುರ್ವಿನೀತ ದೀರ್ಘಕಾಲ ಆಡಳಿತ ಮಾಡ್ತಾನ. ಮತ್ತ ರಾಜ್ಯವನ್ನ ಬಲಪಡಿಸಿಕೊಳ್ಳಲು ಮಾನ್ಯಕೇಟವನ್ನು ಗೆದ್ಕೊಳ್ತಾನೆ. ರಾಜ್ಯವನ್ನ ಬಲಪಡಿಸ್ಬೇಕಂತ ಹೇಳಿ ಮಾನ್ಯಕೇಟವನ್ನ ಗೆದ್ದು ರಾಜ್ಯವನ್ನು ಮತ್ತಷ್ಟು ಬಲಪಡಿಸ್ತಾನ. ರಾಜ್ಯವನ್ನ ಬಲಪಡಿಸಾದ್ಮೇಲೆ ಇವುಗಳನ್ನು ನೀರಾವರಿ ಅನೇಕ ಕೆರೆಗಳು ಅಂದ್ರೆ ರೈತರಿಗೆ ಸಹಾಯವಾಗಿ ಜನರಿಗೆ ಸಹಾಯವಾಗಿ ಅಂತ ಅನೇಕ ನೀರಾವರಿಗಳನ್ನು ಮಾಡಿ ಕೆರೆಗಳನ್ನು ಕಟ್ಟಿಸ್ತಾನ. ಮತ್ತ ಸಂಸ್ಕೃತ ಕನ್ನಡ ಭಾಷೆಯಲ್ಲಿ ಸಾಹಿತ್ಯಗಳನ್ನು ರಚಿಸ್ತಾನ. ಇವು ಜಾಸ್ತಿ ಜಾಸ್ತಿ ಯಾವ ಭಾಷೆಗೆ ಪ್ರೋತ್ಸಾಹ ಕೊಡ್ತಿದ್ರು ಅಂದ್ರೆ ಸಂಸ್ಕೃತ ಮತ್ತು ಕನ್ನಡ. ಈ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಿಗೆ ಇವು ಜಾಸ್ತಿ ಪ್ರೋತ್ಸಾಹ ಕೊಟ್ಟು ಇದನ್ನ ಬೆಳೆಸ್ತಾನ. ಮತ್ತು ಇವನ್ ಕಾಲದ ಬರ್ದಿದ್ದು ಯಾವ್ದಂದ್ರ ಗುಣಾಢ್ಯನು ಬರೆದ ಒಡ್ಡಾಗತ. ಈ ಗುಣಾಢ್ಯನು ಬರೆದ ಒಡ್ಡಾಗತ ಯಾವ್ದ ಪ್ರಾಕೃತ ಭಾಷೆದಾಗಿರುತ್ತೆ. ಆದ್ರೂ ಕನ್ನಡ ಮತ್ತು ಸಂಸ್ಕೃತ ಭಾಷೆಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟಿದ್ದ ಪ್ರಾಕೃತ ಭಾಷೆಗಿಂತ ಸಂಸ್ಕೃತ ಭಾಷೆಗೆ ಭಾಷಾಂತರಿಸಿರ್ತಾನೆ. ಯಾರಪ್ಪ ಅಂದ್ರೆ ದುರ್ವಿನೀತ. ಈ ವಂಶದ ಆಡಳಿತ ವ್ಯವಸ್ಥೆ ರಾಜನಿಗೆ ಸಹಾಯ ಮಾಡಲು ಮಂತ್ರಿ ಮಾಡಲು ಇರ್ತಾರೆ. ಈ ಕರ್ನಾಟಕದಾಗ ಈಗ ರಾಜಧಾನಿ ಬೆಂಗಳೂರಲ್ಲಿ ಕುತ್ಕೊಂಡು ಆಡಳಿತ ಮಾಡಕ್ ಆಗಂಗಿಲ್ಲ ಅಂತ ಹೆಂಗ ಮಾಡಿರ್ತಾರ ಆ ತರ ರಾಜ್ಯವನ್ನ ರಾಜನಿಗೆ ಸಹಾಯ ಮಾಡಲು ಮಂತ್ರಿ ಮಂಡಲ ಇರ್ತದೆ. ಮಂತ್ರಿಗಳ ವಿವಿಧ ಆಡಳಿತ ಶಾಖೆಗಳನ್ನು ಮೇಲ್ವಿಚಾರಣೆಯನ್ನ ನಡೆಸಿರ್ತಾರ. ಹಣಕಾಸು, ಗೃಹ ಈ ತರ ಎಲ್ಲಾ ತರ ಸಚಿವರನ್ನ ಇವ್ರು ಮಾಡ್ತಿರ್ತಾರ. ಗ್ರಾಮ ಸಭೆಯ ಭೂ ಕಂದಾಯ ತೆರಿಗೆ, ನ್ಯಾಯ, ನೈರ್ಮಲ್ಯ ರಕ್ಷಣೆಗಳಿಗೆ ಗಮನಿಸಿರ್ತಾರ. ಮತ್ತ ವ್ಯವಸಾಯ ಇವ್ರ ಮುಖ್ಯ ಕಸುಬಾಗಿರ್ತ. ಕೃಷಿ ಭೂಮಿಯಲ್ಲಿ ವ್ಯವಸಾಯ ಮಾಡುವುದು ಇವ್ರ ಮುಖ್ಯ ಕಸುಬಾಗಿದ್ರು. ಕೃಷಿ ಭೂಮಿಯಲ್ಲಿ ವ್ಯವಸಾಯ ಮಾಡುವುದು ಇವ್ರ ಮುಖ್ಯ ಕಸುಬಾಗಿರ್ತ. ಇವರು ಇತರೆ ಅನೇಕ ವ್ಯಾಪಾರಗಳನ್ನು ನಡೆಸ್ತಿರ್ತಾರ. ಮತ್ತು ಸಾಮಾಜಿಕ ವ್ಯವಸ್ಥೆ ಇವರು ಶಾಲೆಯ ವ್ಯವಸ್ಥೆ ಇತ್ತು. ಇವ್ರ ಕಾಲದಾಗ ಏನಪ್ಪಾ ಅಂತಂದ್ರೆ ಶಾಲೆಗಳನ್ನ ಕಟ್ಟಿಸಿ ಮಕ್ಕಳಿಗೆ ಒಳ್ಳೆಯದಾಗಲಿ ಅನ್ನೋ ಮನೋಭಾವ ಇವರಲ್ಲಿ ಶಾಲೆಯ ವ್ಯವಸ್ಥೆ ಇರ್ತ. ಪಿತೃ ಪ್ರಧಾನ ಅವಿಭಕ್ತ ಕುಟುಂಬ ಇವ್ರು ಇರ್ತ. ಹೆಂಗಂದ್ರ ಕೂಡು ಕುಟುಂಬ ಇರ್ತ. ಅದನ್ನ ಎಲ್ಲಾ ನೋಡ್ಕೊಂತವ ಯಾರು ಇರ್ತಾರ ಅಂತಂದ್ರ ಮನೆ ಹಿರಿಯ ಮನುಷ್ಯನ ಇದನ್ನೆಲ್ಲ ನೋಡ್ಕೊಂತಿರ್ತಾನ. ಮತ್ತ ಸಮಾಜದಲ್ಲಿ ಸತ್ಯಶೀಲತೆ, ಸ್ವಾಭಿನಿಷ್ಠೆ, ತಾಳ್ಮೆ ಎಂಬ ಸಾಮಾಜಿಕ ಮೌಲ್ಯಗಳಂತ ಇರ್ತಾವು. ಮತ್ತು ಶೈಕ್ಷಣಿಕ ವ್ಯವಸ್ಥೆ ಚೈತ್ಯಾಲಯಗಳು, ದೇವಾಲಯಗಳು, ಮಠ, ಅಗ್ರಹಾರಗಳು ಶಿಕ್ಷಣ ನೀಡುವ ಪ್ರಮುಖ ಕೇಂದ್ರಗಳಾಗಿವೆ. ಯಾವಪ್ಪ ಅಂದ್ರೆ ಚೈತ್ಯಾಲಯ, ದೇವಾಲಯ, ಮಠ, ಅಗ್ರಹಾರಗಳು ಶಿಕ್ಷಣ ನೀಡುವ ಅಂದ್ರೆ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಟ್ಟಿರ್ತಾರ. ಮತ್ತು
ಸೇರ್ತಾರ. ಮತ್ತು ಇವರು ಕಲೆ ಮತ್ತು ವಾಸ್ತುಶಿಲ್ಪ. ಕಲೆ ಮತ್ತು ವಾಸ್ತುಶಿಲ್ಪ ಇವರು ಕಲೆ ಮತ್ತು ವಾಸ್ತುಶಿಲ್ಪಗಳಿಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾರೆ. ದೇವಾಲಯಗಳನ್ನ, ಮಠಗಳನ್ನ, ಚೈತ್ಯಾಲಯಗಳನ್ನ ಕಟ್ಟಿಸ್ತಾರೆ. ಅದು ಪ್ರಮುಖ ಮಣ್ಣೆಯಲ್ಲಿರುವ ಕಪಿಲೇಶ್ವರ ದೇವಸ್ಥಾನ. ಇಲ್ಲಿ ಮಣ್ಣೆ ಐತಲ್ಲ, ಇಲ್ಲಿ ಯಾವ್ದಂತಂದ್ರೆ ಕಪಿಲೇಶ್ವರ ದೇವಸ್ಥಾನ ಐತಿ. ಮತ್ತ ಕೋಲಾರದಲ್ಲಿರುವ ಕೋಲಾರಮ್ಮ ದೇವಸ್ಥಾನ, ತಲಕಾಡಿನ ಪಾತಾಳೇಶ್ವರ ದೇವಸ್ಥಾನ, ಶ್ರವಣಬೆಳಗೊಳದಲ್ಲಿರುವ ಬಾಹುಬಲಿ ಮೂರ್ತಿ, ಮತ್ತು ಬೇಲೂರಿನ ನಾಗೇಶ್ವರ. ಮತ್ತು ಇವರ ವಿಶಿಷ್ಟ ಕೊಡುಗೆ ಏನಪ್ಪಾ ಅಂತಂದ್ರೆ ಮಾನಸ್ತಂಭ ಮತ್ತು ಬ್ರಹ್ಮ ಮಾನಸ್ತಂಭ. ಇವೆಲ್ಲವೂ ಇವರು ಪ್ರಮುಖ ವಿಶಿಷ್ಟ ಕೊಡುಗೆ ಆಗಿರ್ತಾವು. ಇವರ ಸಾಹಿತ್ಯ ಹೆಂಗಿತ್ತಂದ್ರ ಸಾಹಿತ್ಯ ಇವ್ರ ಕಾಲದ ಅನೇಕ ಕೃತಿಗಳು ಮತ್ತೆ ಹುಟ್ಕೊಂಡವು. ಅದರಲ್ಲಿ ಪ್ರಮುಖ ಯಾವ್ದಂತಂದ್ರ ಮಾಧವನು ಬರೆದ ದತ್ತಕ ಸೂತ್ರ. ಈ ಮಾಧವನು ಬರೆದ ದತ್ತಕ ಸೂತ್ರ ಮತ್ತು ಗುರುವಿನಿಂದ ಬರೆದ ಶಬ್ದಾವತಾರ. ಇದು ಯಾವ್ದು? ಗುರುವಿನಿಂದ ಬರೆದ ಶಬ್ದಾವತಾರ ಯಾವ್ದಂತಂದ್ರೆ ಸಂಸ್ಕೃತ ಕೃತಿ. ಮತ್ತೆ ಗುಣಾಢ್ಯನು ಬರೆದ ಒಡ್ಡಾಕೃತಿ. ಇದು ಸಂಸ್ಕೃತದಿಂದ ಪ್ರಾಕೃತದಿಂದ ಸಂಸ್ಕೃತದ ಭಾಷೆ ತಿಳಿಸ್ತಾರ. ಮತ್ತ ಎರಡನೇ ಶಿವಧಾರಕರದ ಗಜಾಷ್ಟಕ. ಇದು ಯಾವ್ದಂದ್ರೆ ಕನ್ನಡದ ಕೃತಿಯಾಗಿರ್ತ. ಹೇಮಸೇನ ಬರೆದ ರಾಘವಾಂಕ ಪಾಂಡವೀಯ ಮತ್ತು ವಾದಿ ಬಸೀರನ ಬರೆದ ಗದ್ಯ ಚಿಂತಾಮಣಿ ಮತ್ತು ಸೂತ್ರ ಚಿಂತಾಮಣಿ. ನೇಮಿಚಂದ್ರ ಬರೆದ ದ್ರವ್ಯ ಸಾಗರ ಸುಗ್ರಹ. ಚಾವುಂಡರಾಯ ಚಾವುಂಡ ಪುರಾಣ. ಇವು ಅನೇಕ ಕೃತಿಗಳು ಹುಡುಗರು ಕಾಲದಾಗ. ಮತ್ತು ಕ್ವಶನ್ ಕೇಳ್ತೀನಿ. ಈ ವಂಶದ ಸಂಸ್ಥಾಪಕ ಯಾರು? ಈ ವಂಶದ ಪ್ರಸಿದ್ಧ ದೊರೆ ಯಾರು? ಇವರು ಯಾವ ವಂಶದವರು ಅಂತ ಹೇಳ್ಕೊಳ್ತಿರ್ತಾರ? ಇಕ್ಷ್ವಾಕು ವಂಶದವರಿಗೆ. ಸರಿಯಾದ ಇವರ ಕಾಲದ ಧರ್ಮಗುರುಗಳು ಯಾರು? ಗುಣಾಢ್ಯನ ಬರೆದ ಕೃತಿ ಯಾವುದು? ಇವನ ಕಾಲದ ಪ್ರತಿಮೆ ಯಾವುದು? ಇವರ ಕಾಲದ ಪ್ರತಿಮೆ ಮೂರ್ತಿ. ಈ ಗೊಮ್ಮಟೇಶ್ವರ ಮೂರ್ತಿ ಎಷ್ಟು ಅಡಿ ಇದೆ? ಈ ಗೊಮ್ಮಟೇಶ್ವರ ಮೂರ್ತಿಯನ್ನು ನಿರ್ಮಿಸಿದವರು ಯಾರು? ಇದಕ್ಕೆ ಎಷ್ಟು ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ? 12 ವರ್ಷಗಳು. ಚಾವುಂಡರಾಯ ಬರೆದ ಕೃತಿ ಯಾವುದು? ಚಾವುಂಡರಾಯ ಪುರಾಣ. ಮಾಧವನು ಬರೆದ ಕೃತಿ ಯಾವುದು? ದುರ್ವಿನಿಂದ ಬರೆದ ಕೃತಿ ಯಾವುದು? ನೀವು ಕ್ವಶನ್ ಕೇಳಿ.
ಶಬ್ದಾವತಾರ ಕೃತಿಯನ್ನು ಬರೆದವರಲ್ಲ. ಶಬ್ದಾವತಾರ ಕೃತಿಯನ್ನು